ಓಕೆ, ನನ್ನ ಕಲೀಗ್ ಚಂದ್ರಶೇಖರ್ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ಬೆಳಕು ಚೆಲ್ತಾರೆ. ಎಸ್ ಚಂದ್ರಶೇಖರ್, ರಾಜಕೀಯ ವಲಯದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ? ಕಾಂಗ್ರೆಸ್ ವಲಯದಲ್ಲೇನು, ಬಿಜೆಪಿ ವಲಯದಲ್ಲೇನು? ಅಶೋಕ್ ಹೇಳ್ತಾ ಇದ್ರು ಏಕನಾಥ್ ಶಿಂದೆ ಅಂತೇಳಿ ಬಿಜೆಪಿಗೆ ಬಂದ್ರೆ ಅಶೋಕ್ಗೆ ಉಳಿಗಾಲ ಇದೆಯಾ? ಒಕ್ಕಲಿಗರಲ್ವಾ? ಡಿ.ಕೆ. ಶಿವಕುಮಾರ್ ಕಷ್ಟ ಆಗಲ್ವಾ? ಜಯಪ್ರಕಾಶ್ ಶೆಟ್ಟರ್, ಖಂಡಿತವಾಗ್ಲು ನಿನ್ನೆ ಶಿವರಾತ್ರಿ ಹಬ್ಬದಲ್ಲಿ ನಡೆದಂತ, ಅದರಲ್ಲೂ ಪ್ರಮುಖವಾಗಿ ಅಮಿತ್ ಶಾ ಅವರು ಇದ್ದಂತ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಡಿ.ಕೆ. ಶಿವಕುಮಾರ್ ಅವರು, ಡಿಸಿಎಂ ಅವರು ಭಾಗಿಯಾಗಿದ್ದಂಥದ್ದು ಹಲವು ವಿಚಾರಗಳಿಗೆ ಚರ್ಚೆ ಆಗಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಕಾಂಗ್ರೆಸ್ನಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಒಂದ್ ಕಡೆ ಎಐಸಿಸಿ ಅಧ್ಯಕ್ಷರು ಕುಂಭಮೇಳದ ಬಗ್ಗೆ ಮಾತಾಡ್ತಾರೆ. ನಾನು ಕುಂಭಮೇಳಕ್ಕೆ ಹೋಗ್ತೀನಿ ಅನ್ನುವಂಥದ್ದ ವಿಚಾರವಾಗಿ ಸ್ವತಃ ತಾವೇ ಹೋಗಿ ಕುಂಭಮೇಳದಲ್ಲಿ ದಂಪತಿಗಳ ಸಮೇತ ಹೋಗಿ ಕುಂಭಮೇಳವನ್ನು ಅಟೆಂಡ್ ಮಾಡಿ ಬರ್ತಾರೆ. ಈಗ ಜಗ್ಗಿ ವಾಸುದೇವ್ ಗುರೂಜಿ ಅವರು ಕರೆದಿದ್ದಂತ ಶಿವರಾತ್ರಿ ಏನ್ ಕಾರ್ಯಕ್ರಮ ಇತ್ತು ಅದರಲ್ಲೂ ಕೂಡ ಭಾಗಿಯಾಗಿದ್ರು. ಇದು ಬಹಳ ಕಾಂಗ್ರೆಸ್ನವರಿಗೆ ಒಂದು ರೀತಿಯ ನುಂಗಲಾರದ ತುತ್ತಾಗಿರ್ತಕ್ಕಂಥದ್ದು. ರಾಜ್ಯದ ಅಧ್ಯಕ್ಷರಾಗಿ ಇವರೇ ಈ ರೀತಿ ನಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದ ವಿಚಾರವನ್ನ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಾ ಇರ್ತಕ್ಕಂಥದ್ದು. ಜೊತೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಒಂದು ರೀತಿ ನೇರವಾಗಿ ಅಟ್ಯಾಕ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಹಾಗಿದ್ರೆ ಕಾಂಗ್ರೆಸ್ನಲ್ಲಿರೋರು ಯಾರು ಕೂಡ ಹಿಂದೂ ದೇವಸ್ಥಾನಗಳಿಗೆ ಹೋಗಬಾರ್ದಾ? ಹಿಂದೂ ದೇವಸ್ಥಾನಗಳಿಗೆ ಹೋಗೋಂಗಿಲ್ವಾ? ಈಗ ಜವಾಹರಲಾಲ್ ನೆಹರು, ಪಂಡಿತ್ ಜವಾಹರಲಾಲ್ ನೆಹರು 1954ರಲ್ಲಿ ಅವರು ಕುಂಭಮೇಳದಲ್ಲಿ ಪುಣ್ಯಸ್ನಾನ ಮಾಡಿದ್ರು. ಪಂಡಿತ್ ಜವಾಹರಲಾಲ್ ನೆಹರು ಯೋಗಾಭ್ಯಾಸವನ್ನು ಮಾಡ್ತಾ ಇದ್ರು. ಇದೆಲ್ಲ ಮಾಡಿದ್ರೆ ಅದು ಬಿಜೆಪಿ ಫಾಲೋವರ್ ಅಂತಾನ? ಹೆಂಗೆ ಅದು? ಯಾವ ಲೆಕ್ಕಾಚಾರ? ಅದಕ್ಕೊಂದು ಸ್ಪಷ್ಟೀಕರಣ ಬೇಕಲ್ಲ. ಜಾತ್ಯತೀತ ಅಂತಂದ್ರೆ ಏನು? ಹಿಂದೂ ಕಾರ್ಯಕ್ರಮಗಳಿಗೆ ಹೋಗಬಾರದು, ಉಳಿದೆಲ್ಲ ಕಾರ್ಯಕ್ರಮಗಳಿಗೆ ಹೋಗಬೇಕು ಅಂತನ? ಅಥವಾ ಜಾತ್ಯತೀತ ಅಂತಂದ್ರೆ ಎಲ್ಲಾ ಧರ್ಮಗಳನ್ನ, ಎಲ್ಲಾ ಜಾತಿಗಳನ್ನ ಸಮಾನತೆಯಿಂದ ಕಾಣಬೇಕು ಅಂತನ? ಈಗ ಅಲ್ಲಿ ಪಿ.ವಿ. ಮೋಹನ್ ಅವರೇನು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅವರು ಒಂದು ಪತ್ರ ಬರೆಯಕ್ಕಾಗತ್ತಾ ಡಿ.ಕೆ. ಶಿವಕುಮಾರನ್ನ ಪಕ್ಷದಿಂದ ಕಿತ್ತಾಕಿ ಅಂತೇಳಿ? ಡಿ.ಕೆ. ಶಿವಕುಮಾರ್ ಇರ್ತಾರ, ಪಿ.ವಿ. ಮೋಹನ್ ಇರ್ತಾರ? ಹಂಗ್ ಬರೆದ್ರೆ ಖಂಡಿತ ಶೆಟ್ಟರ್, ಇಲ್ಲಿ ಒಂದು ವಿಚಾರವನ್ನ ಗಮನಿಸಬಹುದು. ಹಿಂದುತ್ವ ಅಥವಾ ದೇವಸ್ಥಾನ ಅಂದ್ರೆ ಕೇವಲ ಬಿಜೆಪಿಗೆ ಮಾತ್ರ ಸ್ವತ್ತ, ಕಾಂಗ್ರೆಸ್ನವ್ರು ಯಾರು ಕೂಡ ಹೋಗಬಾರ್ದ, ಕೇವಲ ಮುಸ್ಲಿಮರ ವಿಚಾರವಾಗಿ ಮಾತ್ರ ಚರ್ಚೆಯನ್ನ ಮಾಡಬೇಕಾ ಅಥವಾ ಆ ಒಂದು ವಿಚಾರವಾಗಿ ಮಾತ್ರ ಮಾಡಬೇಕಾ? ಈ ರೀತಿಯಾದಂತಹ ಗೊಂದಲಗಳು ಕಾಂಗ್ರೆಸ್ ನಾಯಕರಲ್ಲಿ ಉಟ್ಕೊಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ನಾವು ಹಿಂದೂಗಳು, ನಾವು ದೇವಸ್ಥಾನಕ್ಕೆ ಹೋಗಬಹುದು, ಎಲ್ಲವೂ ವಿಚಾರಗಳು ಕೂಡ ಇದೆ. ಆದ್ರೆ ಎಲ್ಲ ಒಂದು ಕಡೆ ನಾವು ಇತ್ತೀಚೆಗೆ ಗಮನಿಸಬಹುದು, ಕೇಸರಿ ಅಂದ್ರೆ ಅದು ಬಿಜೆಪಿಗೆ ಮೀಸಲು ಅನ್ನುವಂತ ವಿಚಾರಗಳು ಬರ್ತವೆ ಇಲ್ಲಿ. ಸೊ ಹೀಗಾಗಿ ಎಲ್ಲ ವಿಚಾರಗಳನ್ನ ನೋಡ್ತಾ ಹೋದ್ರೆ ಒಂದು ರೀತಿ ಡಿ.ಕೆ. ಶಿವಕುಮಾರ್ ಅವರು ಮಾಡಿರ್ತಕ್ಕಂಥ ದೊಡ್ಡ ಅಪರಾಧ ಅನ್ನುವ ರೀತಿಯಲ್ಲಿ ಬಿಂಬಿಸ್ತಾ ಇರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ರಾಜ್ಯಾಧ್ಯಕ್ಷರಾಗಿ ಅವರೇ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮೋಹನ್ ಅವರ ಒಂದು ಆರೋಪ. ಅದು ಇದಕ್ಕಾಗಿ ಬಹಿರಂಗವಾಗಿ ಪತ್ರವನ್ನ ಬರೆದಿದ್ದಾರೆ ಹೊರತು ಅದನ್ನ ನೇರವಾಗಿ ಎಐಸಿಸಿ ಅಧ್ಯಕ್ಷರಿಗಾಗ್ಲಿ ಅಥವಾ ಅವ್ರನ್ನ ಕೆಪಿಸಿಸಿ ಅಧ್ಯಕ್ಷ ಎಚ್ ಸಿ ಮಹದೇವಪ್ಪ ಕರ್ನಾಟಕದಲ್ಲಿ ಕುಂಭಮೇಳ ಹಮ್ಮಿಕೊಂಡ್ರಲ್ಲ, ಆಯೋಜನೆ ಮಾಡಿದ್ರಲ್ಲ, ಅದಕ್ಕೇನಿಲ್ವಾ? ಖಂಡಿತ ಹೊಳೆನರಸೀಪುರದಲ್ಲಿ ಏನ್ ಕುಂಭಮೇಳವನ್ನ ರಾಷ್ಟ್ರೀಯ ಅಧ್ಯಕ್ಷರು ವಿರೋಧವನ್ನು ಮಾಡಿದ್ರು. ಅಂದ್ರೆ ನದಿಯಲ್ಲಿ ಮುಳುಗಿದ ಮಾತ್ರಕ್ಕೆ ಬಡತನ ಹೋಗ್ಬಿಡುತ್ತಾನಂತ ವಿಚಾರ ಬಂದಂತ ಸಂದರ್ಭದಲ್ಲಿ ಈ ರೀತಿ ವಿರೋಧ ಮಾಡಿದಂತ ಮಹದೇವಪ್ಪನವರು ಒಂದು ನರಸೀಪುರದಲ್ಲಿ ನಡೆದಂತ ಕುಂಭಮೇಳದಲ್ಲಿ ಸ್ವತಃ ತಾವೇ ಭಾಗಿಯಾದ್ರು. ಸ್ವತಃ ಅವರು ಕೂಡ ಆ ಒಂದು ಕುಂಭಮೇಳದಲ್ಲಿ ಮಿಂದೆದ್ರು. ಆದ್ರೆ ಈ ಕುಂಭಮೇಳದಲ್ಲಾದ್ರೆ ಆ ರೀತಿ ಆಗತ್ತೆ. ಇಲ್ಲಿ ನಮ್ಮ ರಾಜ್ಯಕ್ಕೆ ಬಂದಾಗ ಸ್ವತಃ ಅವರೇ ಉಸ್ತುವಾರಿ ಇರ್ತಾರೆ. ಅವ್ರ ಕ್ಷೇತ್ರದಲ್ಲಿ ಈ ರೀತಿ. ಥ್ಯಾಂಕ್ ಯು. ಆದ್ರೆ ವಿಶೇಷ ಏನಪ್ಪಾ ಅಂತಂದ್ರೆ ವೀಕ್ಷಕರೇ, ಒಂದು ಕುಂಭಮೇಳದ ವಿಚಾರ ಇಷ್ಟು ಮಾತಾಡ್ತಿರಲ್ಲ, ಬಿಜೆಪಿಯ ಎಷ್ಟು ನಾಯಕರು ಕುಂಭಮೇಳದಲ್ಲಿ, ಕರ್ನಾಟಕದ ಎಷ್ಟು ನಾಯಕರು ಕುಂಭಮೇಳದಲ್ಲಿ ಭಾಗಿಯಾಗಿದ್ದಾರ ನೋಡಿದ್ರಿ? ವಿಜೇಂದ್ರ ಮತ್ತೊಂದು ಜಗ್ಗೇಶ್ ಕೂಡ ಗೊಣಗ್ತಾ ಇದ್ರು, ನಮಗೆ ಕರೆಕ್ಟ್ ಆಗಿ ವ್ಯವಸ್ಥೆ ಸಿಗಲಿಲ್ಲ ಅಂತೇಳಿ. ಆ ಲೆಕ್ಕದಲ್ಲಿ ನೋಡಿದ್ರೆ ಕಾಂಗ್ರೆಸ್ಸಿಗರು ಜಾಸ್ತಿ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರು ಪತ್ನಿ ಸಮೇತರಾಗಿ. ಮಹಿಳಾ ಅಧ್ಯಕ್ಷೆ ಸೌಮ್ಯ ರೆಡ್ಡಿ ಅವರು ಹೋಗಿದ್ರು. ಯುಟಿ ಖಾದರ್ ಹೋಗಿದ್ರು. ಮಂತರ್ಗೌಡ್ರು ಹೋಗಿದ್ರು. ಇನ್ನು ಅನೇಕರು ಹೋಗಿದ್ರು. ಬಿಜೆಪಿಯವರು ಕಡಿಮೆ ಹೋಗಿದ್ದು. ಈಗ ಏನ್ ಹೇಳ್ತೀರಿ? ಓಕೆ, ಮುಂದಿನ ಸುದ್ದಿ ನೋಡೋಣ.
ಓಕೆ, ನನ್ನ ಕಲೀಗ್ ಚಂದ್ರಶೇಖರ್ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ಬೆಳಕು ಚೆಲ್ತಾರೆ. ಎಸ್ ಚಂದ್ರಶೇಖರ್, ರಾಜಕೀಯ ವಲಯದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ? ಕಾಂಗ್ರೆಸ್ ವಲಯದಲ್ಲೇನು, ಬಿಜೆಪಿ ವಲಯದಲ್ಲೇನು? ಅಶೋಕ್ ಹೇಳ್ತಾ ಇದ್ರು ಏಕನಾಥ್ ಶಿಂದೆ ಅಂತೇಳಿ ಬಿಜೆಪಿಗೆ ಬಂದ್ರೆ ಅಶೋಕ್ಗೆ ಉಳಿಗಾಲ ಇದೆಯಾ? ಒಕ್ಕಲಿಗರಲ್ವಾ? ಡಿ.ಕೆ. ಶಿವಕುಮಾರ್ ಕಷ್ಟ ಆಗಲ್ವಾ? ಜಯಪ್ರಕಾಶ್ ಶೆಟ್ಟರ್, ಖಂಡಿತವಾಗ್ಲು ನಿನ್ನೆ ಶಿವರಾತ್ರಿ ಹಬ್ಬದಲ್ಲಿ ನಡೆದಂತ, ಅದರಲ್ಲೂ ಪ್ರಮುಖವಾಗಿ ಅಮಿತ್ ಶಾ ಅವರು ಇದ್ದಂತ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಡಿ.ಕೆ. ಶಿವಕುಮಾರ್ ಅವರು, ಡಿಸಿಎಂ ಅವರು ಭಾಗಿಯಾಗಿದ್ದಂಥದ್ದು ಹಲವು ವಿಚಾರಗಳಿಗೆ ಚರ್ಚೆ ಆಗಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಕಾಂಗ್ರೆಸ್ನಲ್ಲೇ ವಿರೋಧ ವ್ಯಕ್ತವಾಗ್ತಾ ಇದೆ. ಒಂದ್ ಕಡೆ ಎಐಸಿಸಿ ಅಧ್ಯಕ್ಷರು ಕುಂಭಮೇಳದ ಬಗ್ಗೆ ಮಾತಾಡ್ತಾರೆ. ನಾನು ಕುಂಭಮೇಳಕ್ಕೆ ಹೋಗ್ತೀನಿ ಅನ್ನುವಂಥದ್ದ ವಿಚಾರವಾಗಿ ಸ್ವತಃ ತಾವೇ ಹೋಗಿ ಕುಂಭಮೇಳದಲ್ಲಿ ದಂಪತಿಗಳ ಸಮೇತ ಹೋಗಿ ಕುಂಭಮೇಳವನ್ನು ಅಟೆಂಡ್ ಮಾಡಿ ಬರ್ತಾರೆ. ಈಗ ಜಗ್ಗಿ ವಾಸುದೇವ್ ಗುರೂಜಿ ಅವರು ಕರೆದಿದ್ದಂತ ಶಿವರಾತ್ರಿ ಏನ್ ಕಾರ್ಯಕ್ರಮ ಇತ್ತು ಅದರಲ್ಲೂ ಕೂಡ ಭಾಗಿಯಾಗಿದ್ರು. ಇದು ಬಹಳ ಕಾಂಗ್ರೆಸ್ನವರಿಗೆ ಒಂದು ರೀತಿಯ ನುಂಗಲಾರದ ತುತ್ತಾಗಿರ್ತಕ್ಕಂಥದ್ದು. ರಾಜ್ಯದ ಅಧ್ಯಕ್ಷರಾಗಿ ಇವರೇ ಈ ರೀತಿ ನಡ್ಕೊಳ್ತಾ ಇದ್ದಾರೆ ಅನ್ನುವಂಥದ್ದ ವಿಚಾರವನ್ನ ಬಹಿರಂಗವಾಗಿ ಹೇಳಿಕೆಯನ್ನ ಕೊಡ್ತಾ ಇರ್ತಕ್ಕಂಥದ್ದು. ಜೊತೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಒಂದ್ ರೀತಿ ನೇರವಾಗಿ ಅಟ್ಯಾಕ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ಕಂಡು ಬರ್ತಾ ಇದೆ. ಹಾಗಿದ್ರೆ ಕಾಂಗ್ರೆಸ್ನಲ್ಲಿರೋರು ಯಾರು ಕೂಡ ಹಿಂದೂ ದೇವಸ್ಥಾನಗಳಿಗೆ ಹೋಗಬಾರ್ದಾ? ಹಿಂದೂ ದೇವಸ್ಥಾನಗಳಿಗೆ ಹೋಗೋಂಗಿಲ್ವಾ? ಈಗ ಜವಾಹರಲಾಲ್ ನೆಹರು, ಪಂಡಿತ್ ಜವಾಹರಲಾಲ್ ನೆಹರು 1954ರಲ್ಲಿ ಅವರು ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡಿದ್ರು. ಪಂಡಿತ್ ಜವಾಹರಲಾಲ್ ನೆಹರು ಯೋಗಾಭ್ಯಾಸವನ್ನು ಮಾಡ್ತಾ ಇದ್ರು. ಇದೆಲ್ಲ ಮಾಡಿದ್ರೆ ಅದು ಬಿಜೆಪಿ ಫಾಲೋವರ್ ಅಂತಾನ? ಹೆಂಗೆ ಅದು? ಯಾವ ಲೆಕ್ಕಾಚಾರ? ಅದಕ್ಕೊಂದು ಸ್ಪಷ್ಟೀಕರಣ ಬೇಕಲ್ಲ. ಜಾತ್ಯತೀತ ಅಂತಂದ್ರೆ ಏನು? ಹಿಂದೂ ಕಾರ್ಯಕ್ರಮಗಳಿಗೆ ಹೋಗಬಾರದು, ಉಳಿದೆಲ್ಲ ಕಾರ್ಯಕ್ರಮಗಳಿಗೆ ಹೋಗಬೇಕು ಅಂತನ? ಅಥವಾ ಜಾತ್ಯತೀತ ಅಂತಂದ್ರೆ ಎಲ್ಲಾ ಧರ್ಮಗಳನ್ನ, ಎಲ್ಲಾ ಜಾತಿಗಳನ್ನ ಸಮಾನತೆಯಿಂದ ಕಾಣಬೇಕು ಅಂತನ? ಈಗ ಅಲ್ಲಿ ಪಿ.ವಿ. ಮೋಹನ್ ಅವರೇನು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅವರು ಒಂದು ಪತ್ರ ಬರೆಯಕ್ಕಾಗತ್ತಾ ಡಿ.ಕೆ. ಶಿವಕುಮಾರನ್ನ ಪಕ್ಷದಿಂದ ಕಿತ್ತಾಕಿ ಅಂತೇಳಿ? ಡಿ.ಕೆ. ಶಿವಕುಮಾರ್ ಇರ್ತಾರ, ಪಿ.ವಿ. ಮೋಹನ್ ಇರ್ತಾರ? ಹಂಗ್ ಬರೆದ್ರೆ ಖಂಡಿತ ಶೆಟ್ಟರ್, ಇಲ್ಲಿ ಒಂದು ವಿಚಾರವನ್ನು ಗಮನಿಸಬಹುದು. ಹಿಂದುತ್ವ ಅಥವಾ ದೇವಸ್ಥಾನ ಅಂದ್ರೆ ಕೇವಲ ಬಿಜೆಪಿಗೆ ಮಾತ್ರ ಸೊತ್ತ, ಕಾಂಗ್ರೆಸ್ನವ್ರು ಯಾರು ಕೂಡ ಹೋಗಬಾರ್ದ, ಕೇವಲ ಮುಸ್ಲಿಮರ ವಿಚಾರವಾಗಿ ಮಾತ್ರ ಚರ್ಚೆಯನ್ನ ಮಾಡಬೇಕಾ ಅಥವಾ ಆ ಒಂದು ವಿಚಾರವಾಗಿ ಮಾತ್ರ ಮಾಡಬೇಕಾ? ಈ ರೀತಿಯಾದಂತಹ ಗೊಂದಲಗಳು ಕಾಂಗ್ರೆಸ್ ನಾಯಕರಲ್ಲಿ ಉಟ್ಕೊಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ನಾವು ಹಿಂದೂಗಳು, ನಾವು ದೇವಸ್ಥಾನಕ್ಕೆ ಹೋಗ್ಬೋದು, ಎಲ್ಲವೂ ವಿಚಾರಗಳು ಕೂಡ ಇದೆ. ಆದ್ರೆ ಎಲ್ಲ ಒಂದು ಕಡೆ ನಾವು ಇತ್ತೀಚೆಗೆ ಗಮನಿಸಬಹುದು, ಕೇಸರಿ ಅಂದ್ರೆ ಅದು ಬಿಜೆಪಿಗೆ ಮೀಸಲು ಅನ್ನುವಂತ ವಿಚಾರಗಳು ಬರ್ತವೆ ಇಲ್ಲಿ. ಸೊ ಹೀಗಾಗಿ ಎಲ್ಲ ವಿಚಾರಗಳನ್ನ ನೋಡ್ತಾ ಹೋದ್ರೆ ಒಂದು ರೀತಿ ಡಿ.ಕೆ. ಶಿವಕುಮಾರ್ ಅವರು ಮಾಡಿರ್ತಕ್ಕಂಥ ದೊಡ್ಡ ಅಪರಾಧ ಅನ್ನುವ ರೀತಿಯಲ್ಲಿ ಬಿಂಬಿಸ್ತಾ ಇರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ರಾಜ್ಯಾಧ್ಯಕ್ಷರಾಗಿ ಅವರೇ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮೋಹನ್ ಅವರ ಒಂದು ಆರೋಪ. ಅದು ಇದಕ್ಕಾಗಿ ಬಹಿರಂಗವಾಗಿ ಪತ್ರವನ್ನ ಬರೆದಿದ್ದಾರೆ ಹೊರತು ಅದನ್ನ ನೇರವಾಗಿ ಎಐಸಿಸಿ ಅಧ್ಯಕ್ಷರಿಗಾಗ್ಲಿ ಅಥವಾ ಅವ್ರನ್ನ ಕೆಪಿಸಿಸಿ ಅಧ್ಯಕ್ಷ ಎಚ್ ಸಿ ಮಹದೇವಪ್ಪ ಕರ್ನಾಟಕದಲ್ಲಿ ಕುಂಭಮೇಳ ಹಮ್ಮಿಕೊಂಡ್ರಲ್ಲ, ಆಯೋಜನೆ ಮಾಡಿದ್ರಲ್ಲ, ಅದಕ್ಕೇನಿಲ್ವಾ? ಖಂಡಿತ ಹೊಳೆನರಸೀಪುರದಲ್ಲಿ ಏನ್ ಕುಂಭಮೇಳವನ್ನ ರಾಷ್ಟ್ರೀಯ ಅಧ್ಯಕ್ಷರು ವಿರೋಧವನ್ನ ಮಾಡಿದ್ರು. ಅಂದ್ರೆ ನದಿಯಲ್ಲಿ ಮುಳುಗಿದ ಮಾತ್ರಕ್ಕೆ ಬಡತನ ಹೋಗ್ಬಿಡುತ್ತಾನಂತ ವಿಚಾರ ಬಂದಂತ ಸಂದರ್ಭದಲ್ಲಿ ಈ ರೀತಿ ವಿರೋಧ ಮಾಡಿದಂತ ಮಾದೇವಪ್ಪನವರು ಒಂದು ನರಸೀಪುರದಲ್ಲಿ ನಡೆದಂತ ಕುಂಭಮೇಳದಲ್ಲಿ ಸ್ವತಃ ತಾವೇ ಭಾಗಿಯಾದ್ರು. ಸ್ವತಃ ಅವರು ಕೂಡ ಆ ಒಂದು ಕುಂಭಮೇಳದಲ್ಲಿ ಮಿಂದೆದ್ರು. ಆದ್ರೆ ಈ ಕುಂಭಮೇಳದಲ್ಲಾದ್ರೆ ಆ ರೀತಿ ಆಗತ್ತೆ. ಇಲ್ಲಿ ನಮ್ಮ ರಾಜ್ಯಕ್ಕೆ ಬಂದಾಗ ಸ್ವತಃ ಅವರೇ ಉಸ್ತುವಾರಿ ಇರ್ತಾರೆ. ಅವರ ಕ್ಷೇತ್ರದಲ್ಲಿ ಈ ರೀತಿ. ಥ್ಯಾಂಕ್ ಯು. ಆದ್ರೆ ವಿಶೇಷ ಏನಪ್ಪಾ ಅಂತಂದ್ರೆ ವೀಕ್ಷಕರೇ, ಒಂದು ಕುಂಭಮೇಳದ ವಿಚಾರ ಇಷ್ಟು ಮಾತಾಡ್ತಿರಲ್ಲ, ಬಿಜೆಪಿಯ ಎಷ್ಟು ನಾಯಕರು ಕುಂಭಮೇಳದಲ್ಲಿ, ಕರ್ನಾಟಕದ ಎಷ್ಟು ನಾಯಕರು ಕುಂಭಮೇಳದಲ್ಲಿ ಭಾಗಿಯಾಗಿದ್ದನ್ನು ನೋಡಿದ್ರಿ? ವಿಜೇಂದ್ರ ಮತ್ತೊಂದು ಜಗ್ಗೇಶ್ ಕೂಡ ಗೊಣಗ್ತಾ ಇದ್ರು, ನಮಗೆ ಕರೆಕ್ಟ್ ಆಗಿ ವ್ಯವಸ್ಥೆ ಸಿಗಲಿಲ್ಲ ಅಂತೇಳಿ. ಆ ಲೆಕ್ಕದಲ್ಲಿ ನೋಡಿದ್ರೆ ಕಾಂಗ್ರೆಸ್ಸಿಗರು ಜಾಸ್ತಿ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ರು ಪತ್ನಿ ಸಮೇತರಾಗಿ. ಮಹಿಳಾ ಅಧ್ಯಕ್ಷೆ ಸೌಮ್ಯ ರೆಡ್ಡಿ ಅವರು ಹೋಗಿದ್ರು. ಯುಟಿ ಖಾದರ್ ಹೋಗಿದ್ರು. ಮಂತರ್ಗೌಡ್ರು ಹೋಗಿದ್ರು. ಇನ್ನು ಅನೇಕರು ಹೋಗಿದ್ರು. ಬಿಜೆಪಿಯವರು ಕಡಿಮೆ ಹೋಗಿದ್ದು. ಈಗ ಏನ್ ಹೇಳ್ತೀರಿ? ಓಕೆ, ಮುಂದಿನ ಸುದ್ದಿ ನೋಡೋಣ.